ನಾಗರಾಜ್ ಸರ್, ಈಗ ಇನ್ನೊಂದು ನನ್ನ ಪ್ರಶ್ನೆ ಅಂತ ಹೇಳಿದ್ರೆ ಆದಾಯಕ್ಕೆ ಸಂಬಂಧಪಟ್ಟಂಗೆ ಈಗ ದೇಶದ ಆದಾಯಕ್ಕೆ ಕೊರತೆ ಆಗುತ್ತೆ ಅಂತ ನಾನು ಮಾಹಿತಿ ತೆಗೆದುಕೊಂಡೆ. ಅಂದರೆ ಈಗ ಈ ಹಿಂದೆ ಕರೆಕ್ಟಾಗಿ ಆದಾಯ ಬರ್ತಾ ಇತ್ತು, ಬ್ಯಾಲೆನ್ಸಿಂಗ್ ಆಗ್ತಾ ಇತ್ತು ಅಂತೇಳಿ, ಈಗ ಸ್ಲ್ಯಾಬು ಕಡಿಮೆ ಮಾಡ್ತಿರೋದ್ರಿಂದಾಗಿ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಒಂದು ವಿಶ್ಲೇಷಣೆ ಹೇಳಲಿಕ್ಕೆಲ್ಲ ಇಷ್ಟಪಡ್ತಾ ಇದ್ದೀನಿ. ಕಳೆದ 6 ತಿಂಗಳಲ್ಲಿ GSTಯಿಂದ ಬಂದಿರೋ ರೆವಿನ್ಯೂನ ನಾವು ಆದಾಯವನ್ನು ವಿಶ್ಲೇಷಣೆ ಮಾಡಿದರೆ ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ 2025ರಲ್ಲಿ 2,36,000 ಕೋಟಿ GST ತಿಂಗಳಿಗೆ ಬಂದಿತ್ತು. ಒಂದೇ ತಿಂಗಳಲ್ಲಿ 2,36,000. ಮೇ ತಿಂಗಳಲ್ಲಿ 2,01,000, ಜೂನಲ್ಲಿ 1,85,000, ಜುಲೈನಲ್ಲಿ 1,96,000. ಅಂದರೆ ನೀವು ಆವ್ರೇಜ್ ಔಟ್ ತಗೊಂಡ್ರೆ ತಿಂಗಳಿಗೆ 2 ಲಕ್ಷ ಕೋಟಿ GST ಬರ್ತಾ ಇದೆ. ಅತ್ಯಂತ ಕಡಿಮೆ ಅಂದರೆ 2020ಯಲ್ಲಿ ಯಾವಾಗ ಕೊರೋನಾ ಬಂತು ಆವಾಗ 32,172 ಕೋಟಿ, ಅದು ಲೋವೆಸ್ಟ್. ಸೊ ಹಾಗಾಗಿ ನೀವು ಇತ್ತೀಚೆಗೆ ಗಮನಿಸಿದರೆ ಲೀಕೇಜನ್ನು ಕೂಡ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗೆ ಅದೇ ರೀತಿ ಎಲ್ಲಿ ಗೌರ್ಮೆಂಟಿಗೆ ನಷ್ಟ ಆಗ್ತಾ ಇದೆ, ರೆವಿನ್ಯೂ ನಷ್ಟ ಆಗ್ತಾ ಇದೆ, ಅದೆಲ್ಲನೂ ಕೂಡ ನೋಟಿಸ್ ಮುಖಾಂತರ ರೆವಿನ್ಯೂ ಕಲೆಕ್ಷನ್ನ ಜಾಸ್ತಿ ಮಾಡ್ತಾ ಸುಮಾರು 2,36,000 ಕೋಟಿ ತನಕ ಕಲೆಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿ ನಮ್ಮ ಮುಂದೆ ಬರುತ್ತಾ ಇರೋ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಒಂದು ಬದಲಾವಣೆಯ ನಂತರ ಯಾವ ರೀತಿ ಪರಿಣಾಮ ಆಗಬಹುದು ಅಂತ. ಇಲ್ಲೂ ಕೂಡ ಬಹಳ ಟೆಕ್ನಿಕಲ್ ಆದ ಒಂದು ವಿಚಾರ ಇಲ್ಲಿ ಕಾಣಿಸ್ತಾ ಇದೆ. ನಮಗೆ ಇವತ್ತು ರೆವೆನ್ಯೂ ಬರ್ತಾ ಇರೋದು 28% ಏನು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಅದರಿಂದ ಬರ್ತಾ ಇರೋ ರೆವೆನ್ಯೂ ಸುಮಾರು 10ರಿಂದ 11%. ಅಂದರೆ ಟೋಟಲ್ ರೆವೆನ್ಯೂ GSTಯ 10ರಿಂದ 11% ರೆವೆನ್ಯೂ 28% ಟ್ಯಾಕ್ಸಿಂದ ಬರ್ತಾ ಇದೆ. 67% ಆಫ್ ದಿ ಟೋಟಲ್ ರೆವೆನ್ಯೂ ಏನಿದೆ GST, ನಾನು ಏನು 2,36,000 ಕೋಟಿ ಹೇಳಿದ್ದೀನಿ, ಅದರಲ್ಲಿ 67% ಟ್ಯಾಕ್ಸ್ ಏನು ಅಂತ ಇದೆ, ಅದು 18% GST ರೇಟಲ್ಲಿ ಬರ್ತಾ ಇದೆ. ಇನ್ನು 12% ಟ್ಯಾಕ್ಸಲ್ಲಿ ಬರ್ತಾ ಇರೋ ರೆವೆನ್ಯೂ ಅಂತದ್ದು ಕೇವಲ 5%. ಸೊ ಇಲ್ಲಿ ಗಮನಿಸಿದರೆ ರಾಜಕೀಯವನ್ನು ಬಿಟ್ಟು ಕೂಡ ಮಾತಾಡಿದರೆ ಅಲ್ಲೆಲ್ಲೋ ಒಂದು ಕಡೆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಆಗಿದೆ. ಅಂದರೆ ಈ ಒಂದು ರೇಟ್ ಚೇಂಜ್ ಮಾಡೋದ್ರಿಂದ ಮೇಜರ್ ಚಂಕ್ 18% ಟ್ಯಾಕ್ಸ್ ಏನಿದೆ ಅದು ಬದಲಾವಣೆ ಆಗ್ತಾ ಇಲ್ಲ. ಈ ಕಡಿಮೆ ಆದಾಯ ಬರ್ತಾ ಇದೆಯಲ್ಲ ಆ ಪರ್ಸೆಂಟೇಜ್ಗಳಲ್ಲಿ ಕಡಿಮೆ ಆಗ್ತಾ ಇದೆ. ಅಂದರೆ ಈಗ 12% ಆಫ್ ಟ್ಯಾಕ್ಸಸ್ ಏನಿದೆ ಅದು 5% ಮಾಡಿದಾಗ ವಾಲ್ಯೂಮ್ ಆಫ್ ರೆವೆನ್ಯೂ, ಲಾಸ್ ಆಫ್ ರೆವೆನ್ಯೂ ಏನಿದೆ ದೊಡ್ಡ ಮಟ್ಟಿನ ವ್ಯತ್ಯಾಸ ಆಗಲಿಕ್ಕಿಲ್ಲ. ಬಟ್ ಇಲ್ಲಿ ಮೂಲ ಉದ್ದೇಶ ಇಷ್ಟೇ ಇದೆ, ಟ್ಯಾಕ್ಸ್ ನೆಟ್ಟನ್ನು ಹೆಚ್ಚು ಮಾಡುವಂಥದ್ದು, ಟ್ಯಾಕ್ಸನ್ನು ಹೆಚ್ಚಿನ ಜನರಿಂದ ಕಲೆಕ್ಟ್ ಮಾಡುವಂಥ ಒಂದು ಯೋಜನೆ ಈ ಒಂದು ಅನೌನ್ಸ್ಮೆಂಟಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಬಹುಶಃ ನನ್ನ ಯೋಚನೆ ಈ ಮಟ್ಟಿಗಿದೆ. ಅಂದರೆ ಈಗ ಆದಾಯಕ್ಕೆ ಸಂಬಂಧಪಟ್ಟಂಗೆ ಅದು ಹಾಗೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅಂತ. ಈಗ ಬಹುಶಃ ಮುಂದಿನ ಒಂದು ಸಲ ಅನೌನ್ಸ್ ಆದಮೇಲೆ ನೆಕ್ಸ್ಟ್ ತಿಂಗಳಲ್ಲಿ ಏನಾದರೂ ಒಂದು GST ಕೌನ್ಸಿಲ್ ಆದರೆ ಒಂದು 2-3 ತಿಂಗಳಿಗೆ ಇದು ಹೊಡೆತ ಖಂಡಿತ ಆಗಲಿಕ್ಕಿದೆ. ಯಾಕಂದರೆ ಓವರಾಲ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಒಂದು ಸಲ ಅದರ ಜೊತೆಗೆ ಟ್ಯಾಕ್ಸ್ ನೆಟ್ ಏನಿದೆ ಸಂಖ್ಯೆಗಳು, GST ಕಟ್ಟುವವರ ಸಂಖ್ಯೆ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಈ ಡೆಫಿಸಿಟ್ ಏನಿದೆ, ಈ ಕೊರತೆ ಏನಿದೆ, ಅದು ಮುಂದಿನ 6 ತಿಂಗಳಲ್ಲಿ ಹೆಚ್ಚು ಕಡಿಮೆ ಕಾಂಪನ್ಸೇಟ್ ಆಗಿ ನಾವು ಊಹಿಸಿರೋ ಪ್ರಕಾರ, ವಿಶ್ಲೇಷಣೆ ಮಾಡಿರೋ ಪ್ರಕಾರ 2 ಲಕ್ಷ ಕೋಟಿಯ ತಿಂಗಳ ಆದಾಯ ಏನಿದೆ ಬಹುಶಃ ಅದನ್ನು ಆವ್ರೇಜ್ ಆಗಿ ಟಾರ್ಗೆಟ್ ಮಾಡಿಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು. ಇನ್ನೊಂದು ಸರ್, ದಿನೇಶ್ ಸರ್, ಈಗ ಬೇರೆ ಬೇರೆ ದೇಶಗಳ GSTಯ ಪ್ರಮಾಣ ನೋಡಿ, ಆಮೇಲೆ ನಮ್ಮ ದೇಶದ GST ನೋಡ್ತಾ ಹೋದರೆ ಅಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಎಂಥ ವ್ಯವಸ್ಥೆ ಅನ್ನೋದು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಹೋಲಿಕೆ ಮಾಡಿದರೆ ನಮ್ಮ GST ಬೇರೆ ದೇಶಗಳಿಗೆ ನೋಡೋದಾದರೆ ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ದೇರ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸು. ನಾವು ಟ್ಯಾಕ್ಸ್ ಈಗ ಎಷ್ಟೋ ಕಂಟ್ರಿಗಳಲ್ಲಿ ನೀವು ಒಂದು 30 ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಪೆನ್ಷನ್ ಕೊಡ್ತಾರೆ. ಆ ಸಿಸ್ಟಮ್ ಇದೆ, ಕೆನಡಾದಲ್ಲಿದೆ, ಜರ್ಮನಿಲಿದೆ, ಅವೆಲ್ಲ ಸಿಸ್ಟಮ್ ಇದೆ. ನೀವು 30 ವರ್ಷ ಟ್ಯಾಕ್ಸ್ ಕಟ್ಟಿದರೆ ಆ ದೇಶಕ್ಕೆ ಅವರು ನಿಮ್ಮ ಆರೋಗ್ಯ ಸಂಪೂರ್ಣ ಜವಾಬ್ದಾರಿ ಅವರೇ ವಹಿಸ್ಕೋತಾರೆ ಮತ್ತು ಪೆನ್ಷನ್ ಸಿಸ್ಟಮ್ ಕೊಡ್ತಾರೆ. ಬಟ್ ಈ ದೇಶದಲ್ಲಿ ಆ ಸಿಸ್ಟಮ್ ಇಲ್ಲ ಅಲ್ವಾ? ಅಲ್ಲಿಗೆ ಈ ದೇಶದಲ್ಲಿ ಹೇಗಾಗಿದೆ ಅಂದರೆ ನೀನು ದುಡಿಬೇಕಾದ್ರೂ ಟ್ಯಾಕ್ಸ್ ಕಟ್ಟು ಮತ್ತು ಆಸ್ಪತ್ರೆಗೆ ಹೋಗೋ ಟ್ಯಾಕ್ಸ್ ಕಟ್ಟು. ಫಾರ್ ಎಕ್ಸಾಂಪಲ್ ಇವತ್ತು ಹೆಲ್ತ್ ಇನ್ಶೂರೆನ್ಸ್ಗೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ. ಅಂದರೆ ಇವ್ರಿಗೆ ಹೆಲ್ತ್ ಕೊಡೋದಕ್ಕೂ ಯೋಗ್ಯತೆ ಇಲ್ಲ, ಅವರು ಸ್ವಂತ ತಗೋತೀನಿ ಯೋಗ್ಯ ಅಂದ್ರೆ ಅವರು ದುಡ್ಡು ಕೊಟ್ಟು ನಾನು ಆರೋಗ್ಯ ಪರ್ಚೇಸ್ ಮಾಡ್ತೀನಿ, ನಾನು ಒಂದು ಇನ್ಶೂರೆನ್ಸ್ ಮಾಡ್ಕೋತೀನಿ ಅಂದರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಅಂದರೆ ಇದು ಎಷ್ಟು ಹೀನಾಯ ವ್ಯವಸ್ಥೆ ಅಂತ ನಾನು ಹೇಳೋದು, ನಾವು ಡೆವಲಪ್ಡ್ ಕಂಟ್ರಿಗೂ ನಮ್ಮ ಕಂಟ್ರಿಗೂ ಕಂಪೇರ್ ಮಾಡಿದಾಗ. ಮತ್ತು ಇನ್ನೊಂದು ನೋಡೋದಾದರೆ ಈ ಏನು GST ತಂದುಬಿಟ್ಟು ಏನು ಮಾಡಿದ್ದಾರೆ, ಈ ರಾಜ್ಯಗಳ ಸ್ವಾಯತ್ತತೆಯನ್ನು ಕಿತ್ಕೊಬಿಟ್ಟಿದ್ದಾರೆ, ಫೈನಾನ್ಷಿಯಲ್ ಸ್ವಾಯತ್ತತೆ. ಅಂದರೆ ನಮ್ಮದು ಒಕ್ಕೂಟ ವ್ಯವಸ್ಥೆ, ಆ ಒಕ್ಕೂಟ ವ್ಯವಸ್ಥೆಗೂ ಚ್ಯುತಿ ತಂದಿದ್ದಾರೆ ಈ GSTಯಿಂದ. ಮೊದಲು ವ್ಯಾಟ್ ಇದ್ದಾಗ ಏನಾಗ್ತಿತ್ತು, 6 ರಾಜ್ಯಗಳ ಹಣ ಅವ್ರ ಕೈಗೆ ಸಿಕ್ತಿತ್ತು,
ಅವ್ರು ಮಾಡಿಫಿಕೇಶನ್ ಮಾಡ್ಕೋಬೋದಿತ್ತು, ಅವರ ಉತ್ಪನ್ನಗಳ ಮೇಲೆ ಅವ್ರು ಮಾಡಿಫಿಕೇಶನ್ ಮಾಡ್ಕೋಬೇಕಿತ್ತು. ಯಾಕಂದ್ರೆ ಅವ್ರಿಗೆ ಯಾವುದೋ ಒಂದು ಎಕ್ಸಸ್ ಪ್ರೊಡಕ್ಷನ್ ಇದೆ ಅದನ್ನ ರಿಡ್ಯೂಸ್ ಮಾಡ್ಕೋತಿದ್ರು, ಯಾವುದೋ ಒಂದು ಇಂಪೋರ್ಟ್ ಮಾಡ್ಕೋಬೇಕಿತ್ತು ಅದನ್ನ ಜಾಸ್ತಿ ಮಾಡ್ಕೋತಿದ್ರು, ಅದೆಲ್ಲ ಅವ್ರ ಕಂಟ್ರೋಲಲ್ಲಿ ಇತ್ತು. ಫಾರ್ ಎಕ್ಸಾಂಪಲ್ ಈಗ ರೈಸು ಆಂಧ್ರ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೀತಾರೆ, ಅದಕ್ಕೇನೋ ಒಂದು ಮಾರ್ಗದರ್ಶನ ತಗೋಬರ್ಬೋದಿತ್ತು. ಈಗ ಹಾಲಿನ ಉತ್ಪನ್ನಗಳಿರ್ಬೋದು, ಅದು ಎಕ್ಸಸ್ ಇದ್ದಾಗ ಅವರು ತೆಗಿಬೋದು. ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲದಕ್ಕೂ ಒಂಥರ ಬ್ರಿಟಿಷ್ ದೌರ್ಜನ್ಯಗಳು. ಅಂದ್ರೆ ನೀವು ನಮ್ಮ ಹಣವನ್ನು ಅವರೇ ಕಿತ್ಕೊಳ್ತಾ ಇದ್ದಾರೆ GST ಮುಖಾಂತರ. ಹಣ ಕಿತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ನಾವು ಅವ್ರ ಹತ್ರ ಭಿಕ್ಷೆ ಬಿಡಬೇಕು, ಮತ್ತೆ ನಮ್ಮ ಹಣಕ್ಕೆ ನಾವು ಭಿಕ್ಷೆ ಬಿಡಬೇಕು. ಇವಾಗ ನಮಗೆ ಸುಮಾರು 2017-18ರಿಂದ ಇದುವರೆಗೆ ಸುಮಾರು 1,87,000 ಕೋಟಿ ನಷ್ಟ ಆಗಿದೆ, ಏನು ರಾಜ್ಯಕ್ಕೆ ಬರಬೇಕಾದ ಅನುದಾನಗಳು. ಇವ್ರೇನ್ ಮಾಡ್ತಾರೆ, ಅದಕ್ಕೆ ಯಾವುದೋ ಒಂದು ಫೈನಾನ್ಸ್ ಕಮಿಷನ್ ತಂದು ಇಟ್ಬಿಡ್ತಾರೆ, ನಿಮಗೆ ಬರಬೇಕಾದ ದುಡ್ಡು ಬರಲ್ಲ ಅಂತ. ಮತ್ತೆ ನಮ್ಮ ಮೂಲಭೂತ ಅನೌನ್ಸ್ ಮಾಡ್ತಾರೆ, ಬಜೆಟಲ್ಲಿ ಅನೌನ್ಸ್ ಮಾಡಿದ ದುಡ್ಡುಗಳನ್ನು ಕೂಡ ಕೊಡಲ್ಲ. ಈಗ ನಿಮಗೆ ಪೆರಿಫರಲ್ ರಿಂಗ್ ರೋಡ್ ಆಗ್ಬೋದು, ಕೆರೆಗಳ ಅಭಿವೃದ್ಧಿ ಆಗ್ಬೋದು, ಇವೆಲ್ಲ ದುಡ್ಡುಗಳನ್ನ ಇದು ಮಾಡಿದ್ದಾರೆ. ಮತ್ತೆ ಶಿಕ್ಷಣ ಆರೋಗ್ಯವನ್ನು ತಗೊಳಕ್ ಹೋದಾಗ ಇವತ್ತು ಇಡೀ ದೇಶದಲ್ಲಿ ಒಂದು 5 ಲಕ್ಷ ಎಜುಕೇಷನ್ ಸಿಸ್ಟಮ್ ಏನು ಒಂದು ಸ್ಕೂಲ್ಗಳಿರ್ಬೋದು, 5 ಲಕ್ಷ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು ಸರ್ಕಾರಿ ಪ್ರೈಮರಿ ಎಜುಕೇಷನ್, ಅವಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ಇವರು. ಇಷ್ಟೆಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾರೆ, ಮೊಸರಿಂದ ಕಲೆಕ್ಟ್ ಮಾಡ್ತಾರೆ, ತುಪ್ಪದಿಂದನೂ ಕಲೆಕ್ಟ್ ಮಾಡಿದ್ಮೇಲೆ ಶಿಕ್ಷಣವನ್ನ ಯಾಕೆ ಕಡೆಗಣಿಸಿದ್ದಾರೆ, ಶಿಕ್ಷಣಕ್ಕೆ ಯಾಕೆ ಇವರು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ. ಮತ್ತೆ ಆರೋಗ್ಯ, ಇವತ್ತು ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ದೆಹಲಿಯಲ್ಲಿ ಒಂದು ಇನ್ಶೂರೆನ್ಸ್ ಪಾಲಿಸಿ ತಂದಿದ್ದು ನಾವು ಆಮ್ ಆದ್ಮಿ ಪಕ್ಷ. ಯಾವುದೇ ವ್ಯಕ್ತಿ ರೋಡ್ ಸೈಡ್ ಆಕ್ಸಿಡೆಂಟ್ ಆದರೂ ಕೂಡ ಸರ್ಕಾರನೇ ರೆಸ್ಪೆಕ್ಟ್ ಕೊಟ್ಟು ಅವನನ್ನ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು ಫ್ರೀ ಆಫ್ ಕಾಸ್ಟ್ ಹೆಲ್ತ್ ಕೊಡ್ತೀವಿ ಅಂತ ಅದನ್ನು ತೆಗಿತಾರೆ. ಅಂದರೆ ಈ ವ್ಯವಸ್ಥೆ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ, ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ಬಂದಿತ್ತು, ಏನು ಇಂಡಿಯನ್ಸ್ ಆರ್ ಬ್ಲೀಡಿಂಗ್ ಅಂತ, ಅಮೆರಿಕನ್ ಒಬ್ರು ಎಕನಾಮಿಸ್ಟು. ಅಂದರೆ ನಾವು ನಮ್ಮ ಎಷ್ಟು ದುಡಿಮೆ ಇದೆ ಆದರೆ ಆಲ್ಮೋಸ್ಟ್ 50-60% ಸರ್ಕಾರನೇ ಕಿತ್ಕೊಂಡು ತಿಂತಾ ಇದೆ ಅಂತ. ಅಂದರೆ ಈಗ ನಾವು ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಮತ್ತೆ ಒಂದು ವೆಹಿಕಲ್ ತಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ, ಅದಕ್ಕೆ ಹಾಕೋ ಪೆಟ್ರೋಲಿಗೆ ಟ್ಯಾಕ್ಸ್ ಕಟ್ತೀವಿ, ಅದಕ್ಕೆ ಸೆಸ್ ಕಟ್ತೀವಿ, ಪ್ರತಿಯೊಂದು ಹಂತದಲ್ಲೂ ಟ್ಯಾಕ್ಸ್ಗಳು ತಗೊಂಡು ಮತ್ತೆ ಅದಕ್ಕೆ ಇನ್ಶೂರೆನ್ಸ್ ತಗೊಂಡ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಸೊ ಟೋಟಲಿ ನಿಮ್ಮ ಅಮೌಂಟ್ ಎಲ್ಲ ಎಲ್ಲಿಗೆ ಹೋಗ್ತದೆ, ಅಲ್ಲಿಗೆ ಹೋಗ್ತದೆ. ಒಂದು ಲೋನ್ ತಗೋತೀರಾ ಮನೆ ಕಟ್ಟೋದಕ್ಕೆ, 1 ಕೋಟಿ ರೂಪಾಯಿ ಲೋನ್ ತಗೊಂಡ್ರೆ ಮತ್ತೆ ಇವ್ರಿಗೆ GST ಹೋಗುತ್ತೆ ಅಲ್ಲ, ಒಂದು 28% ಈಗ ಸಿಮೆಂಟ್ಗೆ. ಯಾಕಂದ್ರೆ ಬಡವರು ಏನು ಮನೆ ಕಟ್ಟಲ್ವಾ, ಅದು ಲಕ್ಸುರಿ ಪ್ರಾಡಕ್ಟ್ ಅದು. ಹಂಗಾದ್ರೆ ಡೆವಲಪ್ಮೆಂಟ್ ನಡಿಬಾರ್ದ ದೇಶ. ಅಂದ್ರೆ ಇವರ ಕಾನ್ಸೆಪ್ಟ್ ಯಾವ ಲೆವೆಲ್ಗಿದೆ ಅಂದ್ರೆ, ಎಲ್ಲೋ ನಷ್ಟ ಮಾಡ್ತಾರೆ ಡಿಮಾನಿಟೈಸೇಷನ್ ಮಾಡಿ, ಇನ್ಯಾವುದೋ ನಷ್ಟ ಮಾಡ್ತಾರೆ. ಇವರ ಫೈನಾನ್ಷಿಯಲ್ ಪ್ಲಾನಿಂಗ್ಗಳು ನಷ್ಟ ಆದದನ್ನ ಜನರ ತಲೆ ಮೇಲೆ ಆಗ್ತಾ ಇದ್ದಾರೆ ಹೊರತು, ಇದನ್ನ ಸುಬ್ರಹ್ಮಣ್ಯ ಸ್ವಾಮಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಷ್ಟೋ ಸಲ. ಯಾಕಂದ್ರೆ ಫೈನಾನ್ಷಿಯಲ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಒಬ್ಬ ಪ್ರಧಾನಿ ಆಗಿರ್ಬೋದು, ಒಬ್ಬ ಫೈನಾನ್ಷಿಯಲ್ ಮಿನಿಸ್ಟರ್ ಆಗ್ಬೋದು, ಇವ್ರುಗಳಿಗೆ ಮತ್ತೆ ಪರಕಾಲ್ ಪ್ರಭಾಕರ್ ಅವರು, ನಿರ್ಮಲಾ ಸೀತಾರಾಮ್ ಅವರ ಹಸ್ಬೆಂಡ್ ಅವರೇ ಎಷ್ಟೋ ಸಲ ಇದ್ರ ಬಗ್ಗೆ ಈ ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಸಾಕಷ್ಟು ಟೈಮು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾಕಂದ್ರೆ ಈ ದೇಶ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ, ಪ್ರತಿಯೊಬ್ಬನ ಹಿಪ್ಪೆ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸೆಸ್ಗಳಾಗ್ತಾ ಇದ್ದಾರೆ ಪೆಟ್ರೋಲ್ ಮೇಲೆ, ಟೋಲ್ ಮೇಲೆ, ಇವುಗಳ ಮೇಲೆ ಸೆಸ್ ಹಾಕ್ತಾರೆ. ಆ ಸೆಸ್ಗಳನ್ನ ಬಳಸೋದಕ್ಕೆ ಯಾತಕ್ಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ರೋಡ್ ಹೈವೇನಲ್ಲಿ ಸೆಸ್ ಹಾಕ್ತಾರೆ, ನಿಮ್ಮ ಪೆಟ್ರೋಲು ಡೀಸೆಲ್ ಟೋಲ್ಗಳಲ್ಲಿ. ಅದನ್ನ ಹೈವೇಗಳಲ್ಲಿ ಮಾಡಬೇಕಾದ ಆಸ್ಪತ್ರೆಗಳು, ಅಲ್ಲಿ ರಸ್ತೆಗಳು, ಪೆರಿಫರಲ್ ರೋಡ್ಗಳನ್ನ ಡೆವಲಪ್ ಮಾಡೋಕ್ಕೆ ಆ ದುಡ್ಡು ತಗೊಂಡು ಹೋಗ್ಬಿಟ್ಟು ಏರ್ಪೋರ್ಟ್ಗಳಿಗೆ, ಬಂದರ್ಗಳಿಗೆ ಹಾಕ್ತಾರೆ, ಅಲ್ಲಿಗೆ ದುಡ್ಡು ಖರ್ಚು ಮಾಡ್ತಾರೆ. ಅಂದ್ರೆ ಇವರು ಎಲ್ಲಿ ಸೆಸ್ನ ಕಲೆಕ್ಟ್ ಮಾಡ್ತಾರೆ ಅಲ್ಲಿಗೂ ಮಾಡ್ತಾ ಇಲ್ಲ, ಮತ್ತೆ ಸ್ಟೇಟ್ಗಳಿಗೂ ಅದನ್ನ ಕೊಡ್ತಾ ಇಲ್ಲ ಸೆಸ್ ಅಮೌಂಟ್ನ.